ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 9/5/2025 ಶುಕ್ರವಾರದ ಈ ದಿನ ಪಂಚಾಂಗ, ತಿಥಿ ಹಾಗೆ ದಿನದ ರಾಶಿ ಭವಿಷ್ಯದೊಂದಿಗೆ ಬಹುಮುಖ್ಯವಾಗಿ ಈಗ ಎಲ್ರಿಗೂ ಕೂಡ ಗೊತ್ತಿರೋ ಪ್ರಕಾರ ರಾಶಿಗಳ ಅಂದ್ರೆ ನವಗ್ರಹಗಳ ಸಂಚಾರ ಆಗ್ತಾನೆ ಇರುತ್ತೆ. ಪ್ರತಿ ಒಂದು 15 ದಿವಸ ಅಥವಾ ಒಂದು ತಿಂಗಳು ಇದೇ ಈ ರೀತಿಯಾಗಿ ಸಂಬಂಧಪಟ್ಟಂತೆ ರಾಶಿಗಳಲ್ಲಿ ನವಗ್ರಹಗಳ ಸಂಚಾರ ಆಗ್ತಾನೆ ಇರುತ್ತೆ. ಅದೇ ರೀತಿ ಛಾಯಾಗ್ರಹಗಳು ಅಂತ ಹೇಳಿ ಕರೆಸ್ಕೊಳ್ಳುವಂತಹ ರಾಹು ಮತ್ತೆ ಕೇತುವಿನ ಪ್ರಭಾವ ದ್ವಾದಶ ರಾಶಿಗಳ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಎಲ್ಲಾ ಮಾಹಿತಿಗಳನ್ನ ನಮಗೆ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದ ಮಂಜುನಾಥ್ ಗುರೂಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಮಾಕೃಂಡ ಗುಣಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು. ಗುರುಜಿ, ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ಬಿಡೋಣ. ಇವತ್ತು 9 ಮೇ 2025 ವಿಶೇಷವಾಗಿ ದ್ವಾದಶ ತಿಥಿ, ಶುಕ್ಲ ಪಕ್ಷ, ಹಸ್ತ ನಕ್ಷತ್ರ, ವಜ್ರ ಯೋಗ ಅಂತ ಹೇಳ್ತೀವಿ, ಬಾಲವಕರಣವಾಗಿರುವಂತದ್ದು, ಮತ್ತೆ ವಾರ ಶುಕ್ರವಾರ. ಸೊ ಇಲ್ಲಿ ಬೆಂಗಳೂರಿನ ಕಾಲಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು 5:57 ಸೂರ್ಯೋದಯ ಆಗುವಂಥದ್ದು, ಸೂರ್ಯಾಸ್ತ ಆಗುವಂಥದ್ದು 6:35 ಅಂತ ಹೇಳ್ತಾ ಬರ್ತೀವಿ. ಸೊ ರಾಹು ಕಾಲ ಇವತ್ತು ತುಂಬಾ ವಿಶೇಷವಾಗಿ 10:41 ನಿಮಿಷದಿಂದ 12:16, ಯಮಗಂಡ ಕಾಲ 3:26 5 ಗಂಟೆವರೆಗೂ ಇರುವಂತದ್ದು, ಗುಳಿಕ ಕಾಲ 7:32 9:07 ಅಂತ ಹೇಳ್ತೀವಿ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11:51 12:41 ಆಗಿರುವಂತದ್ದು. ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನಾದ್ರೂ ಇದೆಯಾ, ತಿಳಿಸ್ತೀರಾ? ಖಂಡಿತ. ವಾರ ಶುಕ್ರವಾರ ನೋಡಿ, ವಾರ ಅಧಿಪತಿ ಹೊಂದಿರುವಂತಹ ಕೆಲಸ ಕಾರ್ಯಗಳು, ಯಾರ್ಯಾರು ಒಂದು ಒಳ್ಳೆ ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಒಂದು ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ, ಇವತ್ತು ನಾಳೆ ಯಥೇಚ್ಛವಾಗಿ ಆನ್ಲೈನ್ ಜಾಸ್ತಿ ಅಲ್ವಾ, ಆನ್ಲೈನ್ ಮಾರ್ಕೆಟಿಂಗು, ಆನ್ಲೈನ್ ಬಟ್ಟೆ ಬಿಸ್ನೆಸ್ಸು, ಮತ್ತೆ ಈ ಬ್ಯೂಟಿ ಐಟಮ್ಸು, ಕಾಸ್ಮೆಟಿಕ್ಸು ಮಾಡೋರು, ಮತ್ತೆ ಏನಾದರೂ ಈ ಒಂದು ಹೊಸ ಕ್ರಿಯೇಟಿವ್ ವರ್ಕ್ಸ್ ಅಂತ ಹೇಳ್ತಾರೆ, ಅಂದ್ರೆ ಯಾರು ಇಂಟೀರಿಯರ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಮತ್ತೆ ಒಂದು ಇದನ್ನ ಮಾಡ್ತಾ ಇದ್ರೆ ಇವತ್ತು ತುಂಬಾ ವಿಶೇಷವಾದ ದಿನ. ಅಂದ್ರೆ ಇವತ್ತಿನ ದಿನ ನೀವು ಡಿಸಿಷನ್ಸ್ ತಗೊಂಡ್ರೆ ಅಥವಾ ಇವತ್ತಿನ ದಿನ ನಿಮ್ಮ ವ್ಯಾಪಾರ ವಹಿವಾಟುಗಳಿಗೆ ಬೇಕಿರುವಂತಹ ಇನ್ವೆಸ್ಟ್ಮೆಂಟ್ಸ್ ನ ಹಾಕಿದ್ರೆ ಇವತ್ತು ಒಂದು ಒಳ್ಳೆ ಶುಭ ವಾರ ಅಂತ ಹೇಳ್ತೀವಿ. ಅಂದ್ರೆ ವಾರಾಧಿಪತ್ಯ ಸಪೋರ್ಟ್ ಸಿಗುತ್ತೆ. ಆದ್ರೂ ನುರಿತ ಜ್ಯೋತಿಷ್ಯರಿಂದ ಅಥವಾ ನಮ್ಮ ಕಚೇರಿಯಲ್ಲಿ ಕೂಡ ನಿಮ್ಮ ಜಾತಕ ವಿಶ್ಲೇಷಣೆ ಮಾಡಿಸ್ಕೊಂಡಾಗ ನಿಮ್ಗೆ ಒಳ್ಳೆ ಸಮಯನ ಇದು ಇನ್ವೆಸ್ಟ್ಮೆಂಟ್ ಅನ್ನೋದಕ್ಕೆ ಗೊತ್ತಾಗುವಂಥದ್ದು. ಓಕೆ ಗುರುಜಿ, ನಮ್ಗೆ ಪಂಚಾಂಗ ಹಾಗೆ ತಿಥಿ ಮತ್ತೆ ಇವತ್ತಿನ ದಿನದ ವಿಶೇಷತೆಯನ್ನ ಬಹುಮುಖ್ಯವಾಗಿ ತಿಳಿಸ್ಕೊಟ್ಟಿದ್ದೀರಾ. ಈಗ ರಾಶಿಗಳ ದಿನ ಭವಿಷ್ಯವನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ. ಸಂತೋಷದ ತುಂಬಿದಿಂದ ಒಂದು ಒಳ್ಳೆ ದಿನ ಅಂತ ಹೇಳ್ತೀವಿ. ಮನೆಯಿಂದ ಹೊರಗೆ ಬರುವವರೆಗೂ ಕೂಡ ನಿಮ್ಗೆ ತುಂಬಾ ಒಳ್ಳೆಯ ಒಂದು ಅವಕಾಶಗಳು, ಹಿರಿಯರ ಆಶೀರ್ವಾದ ಪಡ್ಕೊಂತೀರಾ. ಇವತ್ತು ಹೆಚ್ಚು ಹಣದ ಲಾಭವನ್ನು ಕೂಡ ಇವತ್ತು ಮೇಷರಾಶಿಯವರಿಗೆ ಸಿಗುವಂತದ್ದು. ಮೇಷರಾಶಿಯ ವಿಚಾರದ ಬಗ್ಗೆ ತಿಳಿದುಕೊಂಡಿದ್ದಾಯ್ತು. ಮುಂದಿನ ರಾಶಿ ವೃಷಭ ರಾಶಿ. ಗುರುಜಿ, ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ಹಣಕಾಸಿನಲ್ಲಿ ಸುಧಾರಣೆ ಆಗುತ್ತೆ, ಬಹುಕಾಲದಿಂದ ಇರುವಂತಹ ಬಾಕಿ ಹಣ ಇವತ್ತು ನಿಮ್ಗೆ ಬರುವಂತದ್ದು, ಬಿಲ್ಗಳನ್ನು ಪಾವತಿಸಲು ನಿಮ್ಗೆ ಅನುಕೂಲವಾಗಿರುವಂತ ದಿನ ಇವತ್ತಾಗಿರುತ್ತೆ. ಗುರುಜಿ, ವೃಷಭ ರಾಶಿಯವರು ಇವತ್ತಿನ ದಿನ ಏನಾದ್ರು ಕೆಲಸ ಕಾರ್ಯಗಳನ್ನ ಮಾಡಬಹುದಾ, ಹೇಗೆ? ಖಂಡಿತ. ಇರುವಂತ ಎಲ್ಲ ಪೆಂಡಿಂಗ್ ಬಿಲ್ಸ್, ಹಣಕಾಸಿನ ಅನುಕೂಲದಿಂದ ಸಿಗುವಂತ ಬಿಲ್ಸ್ ನ ಪೇಮೆಂಟ್ ಮಾಡಿ ಹೆಚ್ಚು ದಕ್ಷಿಣ ದಿಕ್ಕಿನ ಆಧಾರಿತವಾಗಿರುವಂತ ಕೆಲಸ ಕಾರ್ಯಗಳಲ್ಲಿ ದಕ್ಷಿಣ ದಿಕ್ಕಿನ ಪ್ರಯಾಣ ಮಾಡಿದ್ರೆ ಒಳ್ಳೇದಾಗುತ್ತೆ. ವೃಷಭ ರಾಶಿಯ ವಿಚಾರದ ಬಗ್ಗೆ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ಶಕ್ತಿಯ ಮಟ್ಟ ತುಂಬಾ ಚೆನ್ನಾಗಿರುತ್ತೆ. ಹಣವನ್ನು ಸಂಗ್ರಹಿಸುವಾಗ ಮತ್ತು ಹಣದ ವಿಚಾರದಲ್ಲಿ ಸ್ವಲ್ಪ ಬಿಕ್ರಿ ಆಗುವಂಥದ್ದು, ಹಣ ಖರ್ಚಾಗುವಂಥದ್ದು ಜಾಸ್ತಿ ಅಂತ ಹೇಳ್ತೀವಿ. ಹಣದ ಒಂದು ಹೊಂದಾಣಿಕೆ ಮಾಡ್ಕೊಳ್ಳಿ. ಇವತ್ತಿನ ದಿನ ತುಂಬಾ ಚೆನ್ನಾಗಿರುತ್ತೆ. ಮಿಥುನ ರಾಶಿಯವರಿಗೆ ಹಣದ ಹೊಂದಾಣಿಕೆಯಿಂದ ಇವತ್ತಿನ ದಿನ ಚೆನ್ನಾಗಿದೆ ಅಂತ ಹೇಳ್ತಾ ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಶಿಯ ಜಾತಕಸ್ಥರು ಸ್ವಲ್ಪ ತೀರಾ ಖರ್ಚು ಮಾಡುವಂಥದ್ದು ಇವತ್ತಿನ ದಿನ ಕಂಡು ಬರುತ್ತೆ. ಹೆಚ್ಚಾಗಿ ಮನೋರಂಜನೆ ವಿಚಾರವಾಗಿ ತುಂಬಾ ಖರ್ಚಾಗುವಂಥ ದಿನ. ಸ್ವಲ್ಪ ನಿಮ್ಮ ಖರ್ಚಿನ ಪ್ರವೃತ್ತಿಗೆ ಕಡಿವಾಣ ಹಾಕಿದ್ರೆ ಇವತ್ತಿನ ದಿನ ನಿಮಗೆ ಶುಭವಾಗಿರುತ್ತೆ. ಮಿಥುನ ರಾಶಿಯ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡಿದ್ದಾಯ್ತು. ಗುರುಜಿ, ಮುಂದಿನ ರಾಶಿ ಕರ್ಕಾಟಕ ರಾಶಿ. ಸ್ವಲ್ಪ ನಿಮ್ಮ ಶಕ್ತಿಯ ಮಟ್ಟ ತುಂಬಾ ಚೆನ್ನಾಗಿರುವಂತದ್ದು. ಸೊ ಯಾವುದೇ ರೀತಿ ಚಿಂತೆ ಬೇಡ, ಒತ್ತಡ ರಹಿತವಾಗಿರುವಂತ ದಿನ. ಸ್ವಲ್ಪ ದಿನ ನೀವು ಶ್ರಮದಾಯಕವಾಗಿದ್ರು ಕೂಡ ಯೋಗ, ಧ್ಯಾನ, ಪ್ರಾಣಾಯಾಮದಿಂದ ನಿಮ್ಮ ದಿನ ಶುಭವಾಗಿಸಿ ಅಂತ ಹೇಳ್ತಾ ಇದ್ದೀನಿ. ಗುರುಜಿ, ನಮ್ಗೆ ಒಂದು ಪ್ರಶ್ನೆ ಬಂದಿದೆ, ವಾಟ್ಸ್ಆಪ್ ನಲ್ಲಿ ತಗೊಳ್ಳೋಣ. ಖಂಡಿತ. ಇವರ ಹೆಸರು ಅಕ್ಷಯ್ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಇವರ ಜನ್ಮ ದಿನಾಂಕ 4/5/1997. 4/5/1997. ಓಕೆ. ಜನ್ಮ ಸಮಯ ಬಂದು 7:05 AM ಗಳಲ್ಲಿ. 7:05 AM. ಓಕೆ. ಸ್ಥಳ ದೇವನಹಳ್ಳಿ ಅಂತ ತಿಳಿಸ್ತಾ ಇದ್ದಾರೆ ಗುರುಜಿ.
ಇವರ ಜೀವನ ಹೇಗಿರುತ್ತೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಗುರುಜಿ. ಅಕ್ಷಯ್ ಹೌದಾ, ಏನಾದ್ರು ಪ್ರವೃತ್ತಿ ವೃತ್ತಿ ಅದ್ರ ಬಗ್ಗೆ ಏನಾದ್ರು ಏನು ಮೆನ್ಷನ್? ಕಳ್ಸಿಲ್ಲ ಗುರುಜಿ ಅವರು. 4/7/1997 7 ಗಂಟೆ 5 ನಿಮಿಷ ಬೆಳಗಿನ ಜಾವ, ಹೌದು. ಬೆಂಗಳೂರು ಅಂದ್ರೆ ದೇವನಹಳ್ಳಿ. ಹಾ. ಓಕೆ ನೋಡಿ, ಅಕ್ಷಯ್ ಅವ್ರು ಯಾರು ಪ್ರಶ್ನೆ ಕಳಿಸಿದಿರ, ನಿಮ್ಮ ಪ್ರಶ್ನೆಯ ಪ್ರಕಾರದಲ್ಲಿ ನೋಡೋದಾದ್ರೆ ಹುಟ್ಟಿರುವಂಥದ್ದು ಭಾನುವಾರ, ಉತ್ತರ ಭಾದ್ರ ನಕ್ಷತ್ರ, ಮೀನ ರಾಶಿ ಅಂತ ತೋರಿಸುತ್ತೆ. ವೃಷಭ ಲಗ್ನದ ಜಾತಕ ಅಕ್ಷಯ್ ಅವರ ನಿಮ್ದು. ನಿಮಗೆ ದಶಾಭುಕ್ತಿ ನಡೀತಾ ಇರುವಂಥದ್ದು ಕೇತು ಮಹಾದಶನಲ್ಲಿ ಶನಿ ಅಂತರ್ದಶ ನಡೀತಾ ಇದೆ. ಸೊ ವೃಷಭ ಲಗ್ನಕ್ಕೆ ಕೇತು ನಿಮ್ಮ ಜಾತಕದಲ್ಲಿ ಲಾಭ ಸ್ಥಾನದಲ್ಲಿ ಇರುವಂಥದ್ದು. ಆದ್ರೂ ಕೂಡ ಕೇತು ದಶನಲ್ಲಿ ಸ್ವಲ್ಪ ಅವಕಾಶಗಳನ್ನ ವಂಚಿತರಾಗ್ತೀರಾ. ಅಂದ್ರೆ 2020 ಈಚೆಗಡೆ ಕೇತು ಮಹಾದಶ ನಡೆದಾಗಿಂದ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನ ಅಂತ ಹೇಳ್ತೀವಿ. 11ನೇ ಮನೆಯಲ್ಲಿ ಕೇತು ಇರೋದ್ರಿಂದ, ಇಲ್ಲಿ ಚಂದ್ರನ ಜೊತೆ ಕೇತು ಇರೋದ್ರಿಂದ ಸ್ವಲ್ಪ ಸ್ನೇಹಿತರಿಂದ, ಯಾರ ಕಡೆಯಿಂದನೋ ಬಂಧು ಮಿತ್ರರಿಂದ ಸ್ವಲ್ಪ ಹಣ ಕೊಟ್ಟು ಮೋಸ ಹೋಗುವಿಕೆ ಅಥವಾ ಏನಾದರೂ ಕಳ್ಕೊಳ್ಳುವಂಥದ್ದು, ಅಥವಾ ಸ್ನೇಹಿತರು ಬಂಧು ಬಾಂಧವರು ಏನಾದರೂ ನಿಮಗೆ ಅಶ್ಯೂರೆನ್ಸ್ ಕೊಟ್ಟರೆ ಅವರು ಆ ಫುಲ್ಫಿಲ್ ಮಾಡದೇ ಇರುವಂಥದ್ದು ಕೂಡ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳು ಜಾಸ್ತಿ ನೋಡುತ್ತಾ ಬರ್ತೀವಿ. 9ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಗುರು ಮತ್ತು ಶನಿ ಪರಿವರ್ತನೆ ಯೋಗ ಇದೆ. ಬಟ್ ಏನೇ ಆದರೂ ಕೂಡ ಸ್ವಲ್ಪ ಕಳ್ಕೊಂಡ್ಮೇಲೆ ಪಡ್ಕೊಳ್ಳೋದು ಜಾಸ್ತಿ ಇವರ ಜಾತಕದಲ್ಲಿ. ಆ ವಿಚಾರವಾಗಿ ನೋಡಿದ್ರೆ ಕೇತು ಮಹಾದಶೆ 2027 ಮಾರ್ಚ್ ವರೆಗಿರುತ್ತೆ. ಮುಂಬರುವ ದಶ ಬಂದು ಶುಕ್ರ ಮಹಾದಶೆ, 20 ವರ್ಷ ಇವರಿಗೆ ಶುಕ್ರ ಮಹಾದಶೆ ಇದೆ. ಶುಕ್ರ ಮಂಗಳನ ಮನೆಯಲ್ಲಿ ತುಂಬಾ ಒಳ್ಳೆ ಪರಿಸ್ಥಿತಿಯಲ್ಲಿ ಕೂತ್ಕೊಂಡಿರುವಂಥದ್ದು. 2027ರಿಂದ 2047 ಫ್ಯೂಚರ್ ತುಂಬಾ ಚೆನ್ನಾಗಿದೆ. ಅಲ್ಲಿವರೆಗೂ ಸ್ವಲ್ಪ ಕೇತುಗೆ ಅಧಿಪತಿಯಾದಂಥ ಗಣಪತಿ, ಅದರ ಒಂದು ಗಣಪತಿ ದೇವಸ್ಥಾನಕ್ಕೆ ಬುಧವಾರ ಹೋಗುವಂಥದ್ದು, ಓಂ ಕೇಂ ಕೇತುವೆ ನಮಃ ಅಂತ ಜಪ ಮಾಡುವಂಥದ್ದು, ಮತ್ತು ಬಲಗೆ ಮಧ್ಯದ ಬೆರಳಲ್ಲಿ ಒಂದು ವೈಡೂರ್ಯ ಅಂತ ಬರುತ್ತೆ, ಕ್ಯಾಟ್ಸ್ ಐ ಅಂತ ಬರುತ್ತೆ, 3ರಿಂದ 5 ಕ್ಯಾರೆಟ್. ಆ ಹಳ್ಳನ್ನ ಇವರು ಧರಿಸಿದ್ರೆ ಇವ್ರಿಗೆ ಏನಾಗುತ್ತೆ, ಕೇತುವಿನಿಂದ ಬರುವಂತ ನೆಗೆಟಿವ್ ಎಫೆಕ್ಟ್ಸ್ ಏನಾಗುತ್ತೆ ಕಮ್ಮಿ ಆಗುತ್ತೆ. ಅದರಿಂದ ಫ್ಯೂಚರ್ ಕೂಡ ಚೆನ್ನಾಗಿರುತ್ತಮ್ಮ. ಓಕೆ, ಅಕ್ಷಯ್ ಅವರು ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳು ಅವರ ಮುಂದಿನ ಜೀವನ ಹೇಗಿರುತ್ತೆ ಅಂತ ಹೇಳಿದ್ರ ಜೊತೆಗೆ ಬರುವಂತಹ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ತಡೆಯೋಕ್ಕಾಗಲಿಲ್ಲ ಅಂದ್ರು ಅದರಲ್ಲಿ ತಕ್ಕ ಮಟ್ಟಿಗೆ ನಾವು ನೆಮ್ಮದಿಯನ್ನ ಕಾಣಬಹುದು. ಅದಕ್ಕೆ ಏನ್ ಪರಿಹಾರ ಮಾಡಬೇಕು ಅಂತ ಹೇಳಿ ಗುರೂಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನೀವು ಮಾಡಿ ಅಂತ ಹೇಳ್ತಾ ಗುರೂಜಿ ನಾವು ದಿನ ಭವಿಷ್ಯವನ್ನ ನೋಡ್ತಾ ಇದ್ವಿ. ಕರ್ಕಾಟಕ ರಾಶಿಯವರೆಗೂ ನೋಡಿದ್ವಿ. ಮುಂದುವರೆದು ಸಿಂಹ ರಾಶಿಯವರಿಗೆ ಇವತ್ತಿನ ಶುಕ್ರವಾರದ ದಿನ ಹೇಗಿದೆ? ನೀವು ಸಿಂಹ ರಾಶಿಯ ಜಾತಕಸ್ಥರು ನಿಮ್ಮ ಮನೆಯಲ್ಲಿ ಯಾವುದೇ ಬದಲಾವಣೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹಿರಿಯರ ಸಲಹೆ ತೆಗೆದುಕೊಳ್ಳಿ. ಇಲ್ಲಾಂದ್ರೆ ಏನಾಗುತ್ತೆ, ಅವರ ಕೋಪ ಮತ್ತು ಅಸಮಾಧಾನಕ್ಕೆ ನೀವು ತುತ್ತಾಗಬಹುದು. ಅದರಿಂದ ಮನೆಯಲ್ಲಿ ಅಶಾಂತಿ ವಾತಾವರಣ ಇವತ್ತು ನಿರ್ಮಾಣವಾಗುವಂತ ದಿನವಾಗಿರುತ್ತೆ. ಸಿಂಹ ರಾಶಿಯವರ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ನಿಮಗೆ ಅನೇಕ ಹೊಸ ಆರ್ಥಿಕ ಯೋಜನೆಗಳು ದೊರಕುತ್ತೆ. ಯಾವುದೇ ಬದ್ಧತೆಗೆ ನೀವು ಒಳಗಾಗುವ ಮುನ್ನ ಸಾಧಕ ಬಾಧಕಗಳ ಬಗ್ಗೆ ಎಚ್ಚರಿಕೆಯಿಂದ ಪರಿಶೀಲಿಸಿ. ಇದರಿಂದ ದಿನ ಶುಭವಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾಗಿದೆ. ಒಳ್ಳೆದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಗುರೂಜಿ ತುಲಾ ರಾಶಿ. ಇತರರ ಬಯಕೆ ಮತ್ತು ಆಸಕ್ತಿಯ ಬಗ್ಗೆ ಯೋಚಿಸಿದಲ್ಲಿ ನಿಮಗೆ ನಿಯಮತೆ ಸಂತೋಷ ಸಿಗುತ್ತೆ. ಬೇರೆಯವರ ಖುಷಿಯಲ್ಲಿ ನಿಮಗೆ ಇವತ್ತು ಖುಷಿ ಸಿಗುವಂತ ದಿನವಾಗಿರುತ್ತದೆ. ತುಲಾ ರಾಶಿಯವರ ಬಗ್ಗೆನೂ ಕೂಡ ನಾವು ತಿಳಿದುಕೊಂಡಿದ್ದಾಯ್ತು. ಮತ್ತೊಂದು ರಾಶಿ ವೃಶ್ಚಿಕ ರಾಶಿಯ ಬಗ್ಗೆ ನೋಡೋಣ ಗುರೂಜಿ. ಮನೆಯ ಸಮಸ್ಯೆಗಳಿಗೆ ತಕ್ಷಣ ಗಮನ ನೀಡುವಂಥದ್ದು ಅತ್ಯಗತ್ಯವಾಗಿರುವಂಥ ದಿನ, ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಬಂಧು ಬಾಂಧವರಿಗೆ ಸಮಸ್ಯೆ ಆಲಿಸುವಂಥ ದಿನ ನಿಮಗೆ ಆಗಿರುವಂಥದ್ದು. ಅವ್ರ ಸಮಸ್ಯೆ ಆಲಿಸಿದ್ರೆ ನಿಮ್ಮ ದಿನ ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾಗಿದೆ. ಒಳ್ಳೆದಾಗ್ಲಿ ಅಂತ ಹೇಳ್ತಾ ಗುರೂಜಿ ಮುಂದಿನ ರಾಶಿ ಧನು ರಾಶಿ. ನೀವು ಬಹುಕಾಲದಿಂದ ಎದುರಿಸುತ್ತಿದ್ದ ಒಂದು ಜೀವನ ಒತ್ತಡಗಳಿಂದ ಇವತ್ತು ದಿನ ಶಮನ ಪಡೆಯುತ್ತೀರಾ. ಇದರಿಂದ ದಿನ ತುಂಬಾ ಚೆನ್ನಾಗಿರುತ್ತೆ. ಧನು ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮತ್ತೊಂದು ಪ್ರಶ್ನೆಯನ್ನು ತಗೊಳ್ಳೋಣ ಗುರುಜಿ. ಈಗ ನಮ್ಗೆ ಮತ್ತೊಬ್ರು ವಾಟ್ಸ್ಆಪ್ ಮಾಡಿದ್ದಾರೆ, ಅಖಿಲ್ ಅಂತ ಹೇಳಿ ಗುರುಜಿ ಇವರ ಹೆಸರು. ತಮ್ಮ ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ. 30/9/1999. 30/9/1999. ಜನ್ಮ ಸಮಯ 9:19 AM ಗಳಲ್ಲಿ. ಸ್ಥಳ ಬಂದು ವಿಜಯಪುರ. ಗುರುಜಿ ಇವರು ಮ್ಯಾರೇಜ್ ಮತ್ತೆ ಫ್ಯೂಚರ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ. ತಮ್ಮ ಮುಂದಿನ ವೈವಾಹಿಕ ಜೀವನ ಮತ್ತೆ ಮುಂದಿನ ಜೀವನ ಹೇಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಅಖಿಲ್ ಯಾರು ಪ್ರಶ್ನೆ ಕಳಿಸಿದ್ರೆ ಜಾತಕದ ಪ್ರಕಾರ ಗುರುವಾರ ಹುಟ್ಟಿದ್ದು, ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಅಂತ ಹೇಳ್ತೀವಿ, ಮತ್ತೆ ತುಲಾ ಲಗ್ನದ ಜಾತಕ. ಸೊ ಮದುವೆ ವಿಚಾರವಾಗಿ ಕೇಳ್ತಾ ಇದಾರಲ್ವಾ ಪ್ರಶ್ನೆ. ಮುಖ್ಯವಾಗಿ ನೋಡಿ, ಸಪ್ತಮ ಸ್ಥಾನದಲ್ಲಿ ಯಾರ ಜಾತಕದಲ್ಲಿ
ಶನೇಶ್ವರರು ಸಪ್ತಮ ಸ್ಥಾನದಲ್ಲಿ ಬರ್ತಾರೆ, ಆವಾಗ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ. ಸಪ್ತಮದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಮದುವೆ ನಿಧಾನ ಅಂತ ಹೇಳ್ತೀವಿ. ಆದರೆ ಗುರು ಜೊತೆಗೆ ಶನಿ ಇರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ. ಸೊ ದಶಾಕಾಲ ಬಂದು ರಾಹು ದಶೆ ಶುಕ್ರ ಅಂತರ್ದಶೆ ನಡೀತಾ ಇದೆ. ಬರುವಂಥ ದಿನಗಳಲ್ಲಿ ಜನವರಿವರೆಗೂ ಅದೇ ನಡೆಯುತ್ತೆ. ಮುಂಬರುವ ಜನವರಿ 2026 ನಂತರ ಒಂದು ಶನೇಶ್ವರರ ಮತ್ತು ಸೂರ್ಯ ಗ್ರಹದ ಅನುಗ್ರಹದಿಂದ ಮದುವೆಗೆ ಸಂಬಂಧಪಟ್ಟಂತ ಅನುಕೂಲತೆಗಳು ಹೆಚ್ಚಾಗುತ್ತೆ. ಜಾತಕದಲ್ಲಿ ಸ್ವಲ್ಪ ಪ್ರಬಲವಾಗಿ ಕುಜದೋಷ ಇರುವಂಥದ್ದು, ಸಪ್ತಮದಲ್ಲಿ ಶನೇಶ್ವರ ಇರೋದ್ರಿಂದ ಶನಿ ಶಾಂತಿ ಮತ್ತು ಕುಜ ಶಾಂತಿ ಮಾಡೋದ್ರಿಂದ ಇವರಿಗೆ ತುಂಬಾ ಚೆನ್ನಾಗುತ್ತೆ. ವೈವಾಹಿಕ ಜೀವನ ಚೆನ್ನಾಗಿರುತ್ತಮ್ಮ. ಓಕೆ ಗುರುಜಿ, ಜೀವನದ ಬಗ್ಗೆ, ಮುಂದಿನ ಜೀವನದ ಬಗ್ಗೆ ಕೂಡ ಕೇಳ್ತಾ ಇದ್ದಾರೆ. ಫ್ಯೂಚರ್ ಲೈಫ್ ಅಂತಂದ್ರೆ 9ನೇ ಮನೆ ಅಂತ ಹೇಳ್ತೀವಿ. ಇಲ್ಲಿ 9ನೇ ಮನೆ ಅಧಿಪತಿಯಾದ ಬುಧ ವ್ಯಯ ಸ್ಥಾನದಲ್ಲಿ ಇದ್ದಾರೆ. ಆದ್ರೆ ಲಾಭಾಧಿಪತಿ ಸೂರ್ಯನ ಜೊತೆ ಇರೋದ್ರಿಂದ ಸ್ವಲ್ಪ ಹೆಚ್ಚು ನಿಮ್ಗೆ ಖರ್ಚುಗಳು ಜಾಸ್ತಿ ಅಂತ ಹೇಳ್ತೀವಿ. ಆ ಖರ್ಚನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಮಾನಸಿಕವಾಗಿ ನೆಮ್ಮದಿ ಕೂಡ ಇವರು ಇರ್ತಾರೆ. ಮತ್ತೆ ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ. ಓಕೆ, ನಮ್ಗೆ ಅಖಿಲ್ ಅವರು ಪ್ರಶ್ನೆಯನ್ನ ಕಳುಹಿಸಿದ್ರು. ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿಗಳು ಸಹ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ. ಅದನ್ನ ನೀವು ಫಾಲೋ ಅಪ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಮಕರ ರಾಶಿ ಬಗ್ಗೆ ನೋಡ್ತಾ ಹೋಗೋಣ. ಯಾವುದೇ ಅಪರಿಚಿತ ವ್ಯಕ್ತಿಯ ಸಲಹೆಯಿಂದ ಎಲ್ಲಾದ್ರೂ ಹೂಡಿಕೆ ಮಾಡೋದ್ರಿಂದ ನೀವು ಹಣ ಕಳೆದುಕೊಳ್ಳುವಂತ ಸಂದರ್ಭ ಬರುತ್ತೆ. ಅದಕ್ಕೆ ಯಾವುದೇ ರೀತಿಯ ಅಪರಿಚಿತ ವ್ಯಕ್ತಿಯ ಒಂದು ಸಲಹೆ ತೆಗೆದುಕೊಳ್ಳಬೇಡಿ. ನಿಮ್ಮ ವಿವೇಚನೆಯಿಂದ ಹಣದ ಹೂಡಿಕೆ ಮಾಡಿ. ಅದರಿಂದ ದಿನ ಶುಭವಾಗಿರುತ್ತೆ. ಗುರುಜಿ ಮುಂದಿನ ರಾಶಿ ಕುಂಭರಾಶಿ ಬಗ್ಗೆ ನೋಡೋಣ. ಗುರುಜಿ ಸ್ವಲ್ಪ ನಿಮ್ಗೆ ಇವತ್ತು ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಇರುವಂತ ದಿನ, ಒತ್ತಡ ಜಾಸ್ತಿ ಇರುವಂತದ್ದು. ಅದಕ್ಕೆ ಸ್ವಲ್ಪ ಯೋಗ ಧ್ಯಾನ ಪ್ರಾಣಾಯಾಮದಿಂದ ದಿನ ಪ್ರಾರಂಭಿಸಿ. ನಿಮ್ಗೆ ದಿನ ಚೆನ್ನಾಗಾಗುತ್ತೆ. ಕುಂಭರಾಶಿಯ ವಿಚಾರದ ಬಗ್ಗೆ ತಿಳಿದುಕೊಂಡಿದ್ದಾಯ್ತು. ಮತ್ತೊಂದು ಮುಂದಿನ ರಾಶಿ ಮೀನರಾಶಿ. ಇವತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ಅದ್ಭುತವಾದ ದಿನ. ಇದರಿಂದ ನಿಮಗೆ ನಿಮ್ಮ ಸಂಗಾತಿ ಎಷ್ಟು ಪ್ರೀತಿಸುತ್ತಾರೆ ಅನ್ನೋ ಒಂದು ತಿಳಿದುಕೊಳ್ಳುವಂತ ದಿನ, ಒಂದು ದಿನ ಶುಭವಾಗಿರುವಂತದ್ದು. ದ್ವಾದಶ ರಾಶಿಗಳ ಅಷ್ಟು ಫಲಾಫಲಗಳನ್ನ ಗುರುಜಿಗಳು ಸಹ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ನಾನು ಆಗ್ಲೇ ಹೇಳಿದಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಛಾಯಾಗ್ರಹದ ಗ್ರಹಗಳು ಅಂತ ಹೇಳಿ ಕರೆಸಿಕೊಳ್ಳುವಂತಹ ರಾಹು ಮತ್ತೆ ಕೇತುವಿನ ಪ್ರಭಾವ ದ್ವಾದಶ ರಾಶಿಗಳ ಮೇಲೆ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ನಾನು ಆಗ್ಲೇ ಹೇಳಿದಾಗೆ ರಾಹು ಮತ್ತೆ ಕೇತುವಿನ ಗೋಚಾರದ ಪ್ರಭಾವದಿಂದ ಮೇಷ ರಾಶಿಯವರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅದನ್ನ ನೋಡೋದಕ್ಕೂ ಮುಂಚೆ ಗುರುಜಿ ದ್ವಾದಶ ರಾಶಿಗಳ ಮೇಲೆ ಎಷ್ಟು ಮಟ್ಟಿಗೆ ಅವುಗಳ ತಮ್ಮ ಪ್ರಭಾವವನ್ನ ಬೀರ್ತಾವೆ ಅಂತ ಹೇಳಿ. ನೋಡಿ, ರಾಹು ಕೇತುಗಳು ಅಂತಂದ್ರೆ ಛಾಯಾಗ್ರಹಗಳು ಅಂತ ಹೇಳ್ತೀವಿ. ಅಂದ್ರೆ ಯಾಕಂದ್ರೆ ನಮ್ಮ ಪುರಾಣದ ಉಲ್ಲೇಖಲ್ಲಿ ನೋಡಿದಾಗ ರಾಹು ಒಂದು ಸ್ವರಭಾನು ಅನ್ನೋ ಒಂದು ರಾಕ್ಷಸ ಅಂತ ಹೇಳ್ತೀವಿ. ಕೇತು ಬಾಲದ ಭಾಗ, ರಾಹು ಬಂದು ತಲೆಯ ಭಾಗ ಅಂತ ಹೇಳ್ತೀವಿ. ಪುರಾಣದ ಹಿನ್ನೆಲೆ ನೋಡಿದಾಗ ವಿಶೇಷವಾಗಿ ಒಂದು ದೇವರ ಒಂದು ಸ್ವಯಂವರದಲ್ಲಿ, ಅಂದ್ರೆ ಸ್ವಯಂವರ ಅಂದ್ರೆ ಈ ಕಡೆ ರಾಕ್ಷಸರು, ಈ ಕಡೆ ಆ ಒಂದು ಅಸುರರು, ಸಮುದ್ರ ಮಂಥನ ಅಂತ ಹೇಳ್ಬೋದು. ಆ ಸಮುದ್ರ ಮಂಥನ ಭಾಗದಲ್ಲಿ ಅಥವಾ ಪುರಾಣದಲ್ಲಿ ಹಿಂದೆ ಮುಂದೆ ಸ್ವಲ್ಪ ಕೆಲವೊಂದು ಉಲ್ಲೇಖಗಳು ತಗೊಂಡಾಗ ನಾವೇನ್ ಹೇಳ್ತೀವಿ ಅಂದ್ರೆ ಒಂದ್ ಕಡೆ ದೇವತೆಗಳು ಕೂತ್ಕೊಂಡಿರುವಂತದ್ದು, ಇನ್ನೊಬ್ರು ಅಸುರರು ಕೂತ್ಕೊಂಡಿರುವಂತದ್ದು. ಸೊ ಅಲ್ಲೇನಾಗುತ್ತಂದ್ರೆ ವಿಶೇಷವಾಗಿ ರಾಹುಗೆ ಅದರದೇ ಆದ ಸ್ವರೂಪ ಅಂತ ಹೇಳ್ತೀವಿ. ರಾಹು ದೇವರ ಸ್ವರೂಪ ಪಡೆದುಕೊಂಡು ಅಮೃತವನ್ನು ಕುಡಿದಿರುವಂತದ್ದು. ಅದ ನಂತರ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ರಾಹು ಗ್ರಹದ ಶಿರಚ್ಛೇದನ ಮಾಡಿರುವಂತದ್ದು ಒಂದು ಇತಿಹಾಸ. ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಈ ಸ್ಟೋರಿಗಳನ್ನ ಕೇಳಿರ್ತಾರೆ. ಆದ್ರೆ ರಾಹುಗೆ ಅದರದೇ ಆದ ಶಕ್ತಿ ಹೊಂದಿರುತ್ತೆ. ಯಾಕಂದ್ರೆ ಅದರದ ಒಂದು ಫಲ ಹೆಂಗಿರುತ್ತೆ ಅಂದ್ರೆ ಕೆಲವೊಂದು ಗ್ರಹಗಳು ನೋಡಿ ಪ್ರತಿಯೊಂದು ವಿಚಾರದಲ್ಲಿ ನಾವೇನ್ ಹೇಳ್ತೀವಿ ಅಂತಂದ್ರೆ ನೋಡೋದಕ್ಕೆ ಸಿಗುತ್ತೆ. ಎಲ್ಲ ನವಗ್ರಹಗಳಲ್ಲಿ ನೀವು ಸೂರ್ಯ ಮತ್ತು ಚಂದ್ರ ನಮಗೆ ದಿನನಿತ್ಯ ನೋಡುವಂತ ಕಣ್ಣಿಗೆ ಕಾಣಿಸುವಂತ ದೈವ ಅಂತಾನೆ ಹೇಳ್ತೀವಿ. ಆದ್ರೆ ಬೇರೆ ಗ್ರಹಗಳು ಗುರು ಆಗಿರ್ಬೋದು, ಶನಿ ಆಗಿರ್ಬೋದು, ಅದನ್ನು ಕೂಡ ನೋಡಬಹುದು. ತುಂಬಾ ದೂರ ಇರೋದ್ರಿಂದ ಅದಕ್ಕೆ ಒಂದು ಟೆಲಿಸ್ಕೋಪ್ ನ ವ್ಯವಸ್ಥೆ ಇರುತ್ತೆ. ಅದ್ರ ಮೂಲಕ ನಮ್ಮ ವೀಕ್ಷಕರು ನೋಡಬಹುದು, ತಿಳ್ಕೋಬಹುದು. ಅದಕ್ಕೆ ರಾಹು ಕೇತುಗಳು ಅಗೋಚರ ಅಂತ ಹೇಳ್ತಾರೆ. ಅಂದ್ರೆ ಕಣ್ಣಿಗೆ ಕಾಣಿಸ್ತಾ ಇರುವಂತ ಗ್ರಹ. ಗೋಚರ ಅಂಡ್ ಅಗೋಚರ ಅಂತ ಹೇಳ್ತೀವಿ. ಅದಕ್ಕೆ ನಮ್ ಸೈನ್ಸ್ ಏನ್ ಹೇಳುತ್ತೆ, ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಸುಮಾರು ಕಡೆ ನೋಡಿ ಗ್ರಹಣ ಆಗುತ್ತಲ್ಲ, ಗ್ರಹಣ ಆದಾಗ ಸೂರ್ಯನ ನಡುವೆ ಚಂದ್ರನ ನಡುವೆ ಏನಾಗುತ್ತೆ, ಒಂದು ಗ್ರಹಣ ಏರ್ಪಾಟಾದಾಗ ಭೂಮಿ, ಸೂರ್ಯ ಮತ್ತೆ ಚಂದ್ರನ ನಡುವೆ ಭೂಮಿ ಅಡ್ಡ ಬಂದಾಗ ನಾವೇನ್ ಹೇಳ್ತೀವಿ ಅಂದ್ರೆ ಸೂರ್ಯ ಗ್ರಹಣ ಆಗುತ್ತೆ ಅಥವಾ ಚಂದ್ರಗ್ರಹಣ ಆಗುತ್ತೆ. ಅಂದ್ರೆ ಈ ಗ್ರಹಣದ ಒಂದು ಕಾನ್ಸೆಪ್ಟ್. ಆ ಗ್ರಹಣ ಸಂದರ್ಭದಲ್ಲಿ ಬರುವಂತದ್ದು ಕಪ್ಪು ನೆರಳು. ಅದನ್ನ ನಮ್ ಸೈಂಟಿಸ್ಟ್ ಏನಂತ ಹೇಳ್ತಾರೆ ಅಂತಂದ್ರೆ ದಟ್ ಇಸ್ ಅ ಶಾಡೋ ಅಂತ ಹೇಳ್ತಾರೆ. ಬಟ್ ನಮ್ಮ ಶಾಸ್ತ್ರಕರ್ತರು ಏನ್ ಹೇಳ್ತಾರೆ, ಆ ಶಾಡೋನೇ ರಾಹು ಅಂತ ಹೇಳ್ತಾರೆ. ಸೊ ಆ ಒಂದು ಛಾಯಾಗ್ರಹಗಳು ಅಲ್ಲಿಂದ ಬಂದಿರುವಂತದ್ದು. ಸೊ ಇದರ ವಿಶೇಷವಾದ ಪ್ರಭಾವ ಮೇಷರಾಶಿಯವರಿಗೆ ಏನಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ರಾಹು ಬಂದು ಇಷ್ಟು ದಿನ ಮೇಷರಾಶಿಯವರಿಗೆ ವ್ಯಯ ಭಾವದಲ್ಲಿತ್ತು, ಅಲ್ಲಿಂದ ಲಾಭ ಭಾವಕ್ಕೆ ಬರುವಂತದ್ದು. ಕೇತು ಬಂದು ಷಷ್ಠ ಭಾವದಲ್ಲಿತ್ತು, ಅದು ಪಂಚಮಕ್ಕೆ ಬರುವಂತದ್ದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ವ್ಯಯ ಭಾವದಿಂದ ಲಾಭ ಭಾವಕ್ಕೆ ಬಂದಾಗ ರಾಹು ಒಂದು ಮಹಾಶಕ್ತಿ ಅಂತ ಹೇಳ್ತೀವಿ. ಅಂದ್ರೆ ರಾಹು ಗ್ರಹ ಯಾವ ತರ ಕೆಲಸ ಮಾಡುತ್ತಂದ್ರೆ ಎಲ್ಲಾನು ದಿಢೀರ್ ಅಂತ ರಿಸಲ್ಟ್ ಕೊಡುತ್ತೆ. ಅಂದ್ರೆ ಬೇಗ ಒಳ್ಳೆ ಸ್ಥಾನಕ್ಕೂ ಹೋಗುತ್ತೆ, ಒಳ್ಳೆ ಸ್ಥಾನಕ್ಕೂ ಇಳಿಸುವಂತ
ಕ್ವಿಕ್ ರಿಸಲ್ಟ್ಸ್ ಕೊಡುವಂತದ್ದು ಅಂತ ನಾವು ನೋಡ್ತೀವಿ. ಆದ್ರೆ ರಾಹು ನಮ್ಗೆ ನಮ್ಮ ಕಲಿಯುಗದಲ್ಲಿ ನಮ್ಮ ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಕಂಪ್ಯೂಟರ್ ಕೆಲಸ, ಡಿಟೆಕ್ಟಿವ್ ಕೆಲಸ ಆಗಿರ್ಬೋದು, ಆರ್ಮಿ ಮತ್ತೆ ಡಿಜಿಟಲ್ ಟೆಕ್ನಾಲಜಿ, ಎಸ್ಪೆಷಲಿ ರಾಸಾಯನ ಶಾಸ್ತ್ರ, ಜರ್ನಲಿಸಮ್ ಮತ್ತೆ ಪತ್ತೆದಾರಿ ಕೆಲಸ ಅಂತ ಹೇಳ್ತೀವಿ, ಮತ್ತೆ ಪೊಲೀಸು, ಮಿಲಿಟರಿ, ಆರ್ಮಿ, ಸೊ ಈ ವಿಚಾರದಲ್ಲಿ ವಿಶೇಷ ಜ್ಞಾನವನ್ನು ಕೊಡುವಂತ ಗ್ರಹ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ರಾಹುವಿನಿಂದ ಈ ಎಲ್ಲಾ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳು ಮೇಷರಾಶಿಯವರಿಗೆ ರಾಹುವಿನ ಗೋಚಾರ ಮೇ 18ನೇ ತಾರೀಕು ನಂತರ ಇದು ಅನುಕೂಲವಾಗುವಂತದ್ದು. ಆದ್ರೆ ರಾಹು ಸ್ವಲ್ಪ ಆರೋಗ್ಯದ ಸಮಸ್ಯೆ ಕೂಡ ಲಾಭಭಾವದಲ್ಲಿ ಬಂದಾಗ ಕೊಡುವಂತದ್ದು. ಏನಾಗುತ್ತೆ, ರಾಹುಗೆ ಸಂಬಂಧಪಟ್ಟಂತದ್ದು ಮೇಷರಾಶಿಯವರಿಗೆ ಸ್ವಲ್ಪ ಕಿವಿ ನೋವಾಗಿರ್ಬೋದು, ಗಂಟಲಿನ ನೋವಾಗಿರ್ಬೋದು, ಮತ್ತೆ ಸ್ವಲ್ಪ ಏನಾದ್ರೂ ಉದರ ಬಾಧೆ ಅಂತ ಹೇಳ್ತೀವಿ, ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನ ಕೊಡ್ತಾ ಬರ್ತದೆ. ಆಮೇಲೆ ನೆಗೆಟಿವ್ ಆಗಿ ನೋಡೋದಾದ್ರೆ ಏನಾಗುತ್ತೆ ಅಂದ್ರೆ ಈ ಜೂಜು ಮತ್ತೆ ಬೆಟ್ಟಿಂಗು ಮತ್ತೆ ಗ್ಯಾಮ್ಲಿಂಗ್ ಗೇಮ್ಸ್ ಅಂತ ಹೇಳ್ತೀವಿ, ಇದು ರಾಹು ಏನಾಗುತ್ತೆ ಅಂದ್ರೆ ಟೆಂಪ್ಟೇಷನ್ ಕೊಡುತ್ತೆ. ಅಂದ್ರೆ ಈ ಕೆಲಸ ಮಾಡಿ ಅಂದ್ರೆ ಪ್ರಚೋದನೆ ಅಂತ ನಾವೇನ್ ಹೇಳ್ತೀವಿ, ರಾಹು ಗ್ರಹ ಮೇಷರಾಶಿಯವರಿಗೆ ಕೊಡುವಂತದ್ದು. ಲಾಟರಿ ವಿಚಾರದಲ್ಲಿ ಆಗಿರ್ಬೋದು, ರಾತ್ರಿ ಕೋಟ್ಯಾಧೀಶ್ವರ ಆಗ್ತಾರೆ ಅಂತ ಒಂದು ವಿಚಾರದಲ್ಲಿ ಸ್ವಲ್ಪ ಇದಾಗಿರುವಂತದ್ದು. ಆಲ್ರೆಡಿ ಮೇಷರಾಶಿಯವರಿಗೆ 7.5 ಪ್ರಾರಂಭ ಆಗಿದೆ. ಅದ್ರ ಜೊತೆ ರಾಹು ಕೇತುವಿನ ಬದಲಾವಣೆ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಸ್ವಲ್ಪ ಹುಷಾರಾಗಿರ್ಬೇಕು. ಆದ್ರೆ ರಾಹು ಲಾಭ ಸ್ಥಾನದಿಂದ ಪಂಚಮ ಸ್ಥಾನಕ್ಕೆ ದೃಷ್ಟಿ ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ ತಾಯಿ ಮೂಲದಿಂದ ಆಸ್ತಿ ಬರುವಂತದ್ದು, ವಾಹನ ಯೋಗ ಅಂತ ಹೇಳ್ತೀವಿ. ಆದ್ರೆ ಪ್ರತಿಯೊಂದು ಕಂಡೀಷನ್ಸ್ ನಮ್ಮ ವೀಕ್ಷಕರಲ್ಲಿ ನಾ ಹೇಳೋದೇನಂದ್ರೆ ತಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಂದ ಪರಿಶೀಲನೆ ಮಾಡ್ಕೊಳ್ಳೇಬೇಕು. ಪ್ರತಿಯೊಂದು ಗೋಚರದ ಪ್ರಭಾವದಿಂದ ನಾವು ಪ್ರತಿಯೊಂದು ಅದನ್ನೇ ನಂಬ್ಕೊಂಡು ಮುಂದೆ ಹೋಗಕ್ ಆಗಲ್ಲ ಅಂತ ತಿಳಿಸ್ತಾ ಇದ್ದೀನಿ. ಸೊ ರಾಹು ಏನಾಗಿದ್ರೆ ಜನ್ಮ ಜಾತಕದಲ್ಲಿ ಚೆನ್ನಾಗಿದ್ರೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಚೆನ್ನಾಗಿಲ್ಲ ಅಂದ್ರೆ ರಾಹು ಏನಾದ್ರೂ ನೀಚವಾಗಿದ್ರೆ ಅಥವಾ ಗುರು ಗ್ರಹ ಜೊತೆ ಅಂದ್ರೆ ಗುರು ಚಾಂಡಲ ಯೋಗ ಅಂತ ಹೇಳ್ತೀವಿ, ಅಥವಾ ರಾಹು ಶತ್ರು ಮನೆಯಲ್ಲಿದ್ದಾಗ ಈ ಒಂದು ವಿಶೇಷವಾದ ಫಲಗಳು, ರಾಹುವಿನ ಫಲಗಳು ಸಿಗೋದಿಲ್ಲ. ಸೊ ಈ ರೀತಿ ರಾಹುವಿನ ಒಂದು ಗೋಚರ ಇಲ್ಲಿ ಒಂದು ಮೇಷರಾಶಿಯವರಿಗೆ ಪ್ರಭಾವ ಕೊಡುತ್ತೆ. ಗುರುಜಿ, ನೀವು ರಾಹುವಿನ ಗೋಚರದ ಪ್ರಭಾವ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ತಿಳಿಸ್ಕೊಟ್ರೆ, ಇನ್ನು ಕೇತುವಿನ ಪ್ರಭಾವ ಯಾವ ರೀತಿಯಾಗಿರುತ್ತೆ ಗುರುಜಿ? ನೋಡಿ, ಕೇತು ಗ್ರಹರು ಮೇಷರಾಶಿಯವರಿಗೆ ಇಷ್ಟು ದಿನ ಷಷ್ಠ ಭಾವದಲ್ಲಿತ್ತು. ಮೇ 18ನೇ ತಾರೀಕು ಪಂಚಮ ಭಾವಕ್ಕೆ ಬರುವಂತದ್ದು. ಸೊ ಇಲ್ಲಿ ಏನಾಗುತ್ತೆ, ಪಂಚಮ ಭಾವದಲ್ಲಿ ಕೇತು ಗೋಚರದಲ್ಲಿ ಬಂದಾಗ ಏನ್ ಫಲಗಳು ಕೊಡುತ್ತೆ, ಕಷ್ಟಪಟ್ಟು ಹಣ ಸಂಪಾದನೆ ಮಾಡುವಂತ ಯೋಗ ಕೊಡುತ್ತೆ. ಮತ್ತೆ ಕೆಲವೊಂದು ಏನಾಗುತ್ತೆ ಅಂದ್ರೆ ಷಷ್ಠ ಭಾವದಲ್ಲಿ ಇಷ್ಟು ದಿನ ನೀವೇನಾದ್ರೂ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು, ಕಣ್ಣಿನ ಸಮಸ್ಯೆಗಳು ಏನಾದ್ರೂ ಎದುರಿಸಿದ್ರೆ ಈ ಒಂದು ಪಂಚಮ ಕೇತು ನಿಮ್ಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಅಷ್ಟಾಗಿ ಕೊಡ್ಲಿಕ್ಕಿಲ್ಲ. ಆದ್ರೆ ಏನಾಗುತ್ತೆ ಅಂದ್ರೆ ಪಂಚಮ ಬಂದು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳುತ್ತೆ. ಅಂದ್ರೆ ದ ಹೌಸ್ ಆಫ್ ಇಂಟೆಲಿಜೆನ್ಸ್ ಅಂಡ್ ಇಂಟೆಲೆಕ್ಟ್ ಅಂತ ಹೇಳ್ತೀವಿ. ಸ್ವಲ್ಪ ಕೇತು ಏನಂದ್ರೆ ಸ್ವಲ್ಪ ಕೇತುವಿನ ಆಕೃತಿನೇ ಅದೇ ತರ, ತಲೆ ಇರ್ಲಾರ್ದ ಒಂದು ಗ್ರಹ ಅಂತ ಹೇಳ್ತೀವಿ. ಅಂದ್ರೆ ಅದಕ್ಕೆ ದೇಹ ಇರುವಂತ ಒಂದು ಗ್ರಹ, ತಲೆ ಇಲ್ಲ. ಅದಕ್ಕೆ ಸ್ವಲ್ಪ ಕೆಟ್ಟ ಬುದ್ಧಿಯನ್ನು ಪ್ರಚೋದನೆ ಮಾಡುವಂತ ಗ್ರಹ ಕೇತುವಿನ ಒಂದು ಎಫೆಕ್ಟ್ಸ್ ನೋಡ್ತಾ ಬರ್ತೀವಿ ನಾವು. ಏನಂದ್ರೆ ಬಹಳ ವಿಶೇಷವಾಗಿ ಪ್ರಕೃತಿಯಲ್ಲಿ ಪಂಚಭೂತಗಳನ್ನ ಶಕ್ತಿಯನ್ನ ಹೇಗೆ ಪಡ್ಕೋಬೇಕು ಅಂತಂದ್ರೆ ಈ ರಾಹು ಕೇತುವಿನ ಬದಲಾವಣೆಯಿಂದ ಅದರಿಂದ ಪ್ರಚೋದನೆ ಸಿಗುತ್ತೆ. ಸೊ ಇಲ್ಲೇನಾಗುತ್ತೆ, ಪಂಚಮ ಗೋಚಾರ ಸ್ವಲ್ಪ ಮಾನಸಿಕ ಸಮಸ್ಯೆಗಳನ್ನು ಸ್ವಲ್ಪ ನೀಡುವಂಥದ್ದು, ಸಂತಾನ ಸಮಸ್ಯೆ ಸ್ವಲ್ಪ ಕೊಡುತ್ತೆ, ಮತ್ತು ಸಂತಾನ ಬಲಹೀನವಾಗಿದ್ದು ಅಥವಾ ಮಕ್ಕಳಲ್ಲಿ ಏನಾಗುತ್ತೆ, ಪಂಚಮದಲ್ಲಿ ಕೇತು ಬಂದಾಗ ಯಾರಾದ್ರೂ ಕನ್ಸೀವ್ ಆದ್ರೆ ಮಕ್ಕಳು ಹುಟ್ಟಿದ್ರೆ ವಿಶೇಷ ಚೇತನ ಮಕ್ಕಳು ಹುಟ್ಟುತ್ತಾರೆ. ಅಥವಾ ಸ್ವಲ್ಪ ಕೆಲವೊಂದು ಮಕ್ಕಳಲ್ಲಿ ಕೆಲವೊಂದು ಸಿಂಡ್ರೋಮ್, ಆಟಿಸಮ್ ಅಂತ ಒಂದು ಸಿಂಡ್ರೋಮ್ ನಮ್ಮ ಅನುಭವಕ್ಕೆ ಬಂದಾಗ ಅವರ ಮೂಲ ಜಾತಕದಲ್ಲಿ ಪಂಚಮದಲ್ಲಿ ಕೇತು ಇದ್ದಾಗ ಅಥವಾ ಗೋಚಾರದಲ್ಲಿ ಪಂಚಮದಲ್ಲಿ ಕೇತು ಇದ್ದಾಗ ಈ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಈಗ ಮಕ್ಕಳ ಆಗುವಂತದ್ದು ಸರ್ವೇ ಸಾಮಾನ್ಯ ಪ್ರಕ್ರಿಯೆ. ಕೇತು ಪಂಚಮದಲ್ಲಿ ಬಂತು ಅಂತ ಮೇಷರಾಶಿಯವರು ಮಕ್ಕಳು ಮಾಡ್ಕೊಳಂಗೆ ಇದೇ ಆಗೋದಿಲ್ಲಲ್ಲ. ಅದಕ್ಕೆ ಅವರಲ್ಲಿ ಏನಂತಂದ್ರೆ ವಿಶೇಷವಾಗಿ ಒಂದು ರಾಹು ಕೇತುವಿನ ಶಾಂತಿ ಮತ್ತೆ ರಾಹು ಕೇತುವಿನ ಕ್ಷೇತ್ರಕ್ಕೆ ಭೇಟಿ ನೀಡುವಂಥದ್ದು, ಶ್ರೀ ಕಾಳಹಸ್ತಿಯಲ್ಲಿರುವಂತದ್ದು ರಾಹು ಕೇತುವಿನ ಕ್ಷೇತ್ರ, ಕಾಳಹಸ್ತೀಶ್ವರ ದೇವಸ್ಥಾನದಲ್ಲಿ, ಮತ್ತೆ ನಿಮ್ಮ ಮನೆಯಲ್ಲಿ ಶಕ್ತಿಗೆ ಅನುಸಾರವಾಗಿ ಹೋಮ ಹವನ ಇತ್ಯಾದಿಗಳನ್ನು ಮಾಡಿಸ್ಬೋದು. ಅಥವಾ ವಿಶೇಷವಾಗಿ ನೋಡಿ, ಯಾರಿಗೆ ಹೋಮ ಹವನ ಮಾಡ್ಸಕ್ ಆಗಲ್ವೋ ರಾಹು ಕೇತು ಮಂತ್ರಗಳನ್ನ ಹೇಳಿ, ಓಂ ರಂ ರಾಹುವೇ ನಮಃ ಅಂತೇಳಿ, ಓಂ ಕೇಂ ಕೇತುವೇ ನಮಃ ಅಂತೇಳಿ 108 ಬಾರಿ ಬೆಳಗ್ಗೆ ಸಂಜೆ ಗೋಧೂಳಿ ಸಮಯದಲ್ಲಿ ಜಪ ಮಾಡೋದ್ರಿಂದ ರಾಹು ಕೇತು ದೋಷ ದೂರ ಆಗುತ್ತೆ. ತದನಂತರ ಅವರು ಸಂತಾನಾಪೇಕ್ಷಿತ ದಂಪತಿಗಳು ಸಂತಾನ ಮಾಡ್ಕೋಬಹುದು. ಸೊ ಇಲ್ಲೇನಾಗುತ್ತೆ ಅಂದ್ರೆ ಈ ರೀತಿ ಕೆಲವೊಂದು ಸಮಸ್ಯೆಗಳು ಕೇತುವಿನ ಒಂದು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಕೇತುವಿನ ಗೋಚಾರ ಫಲ ಈ ಒಂದು ಮೇಷರಾಶಿಯವರಿಗೆ ಮೇ ಮಾಸದಲ್ಲಿ ಈ ರೀತಿ ಬರುತ್ತೆ. ಅಂದ್ರೆ ಪ್ರತಿಯೊಂದು ಮಾಸಾಧಾರಿತವಾಗಿ ಅಂತಲ್ಲ, ಕೇತು ಮತ್ತೆ ರಾಹುವಿನ ಒಂದು ಫಲ
ಓವರ್ ಆಲ್ ಆಗಿ ಮೇಷರಾಶಿಯವರಿಗೆ 18 ತಿಂಗಳ ಕಾಲ ಈ ರೀತಿ ಆಗಿರುತ್ತೆ. ಓಕೆ ಗುರುಜಿ, ಇನ್ನು ಈ ಒಂದು ಗೋಚಾರದ ಪ್ರಭಾವ ನೀವೇನ್ ತಿಳಿಸಿದ್ರಿ, ಇದರ ಆಧಾರದ ಮೇಲೆ ನೋಡೋದಾದ್ರೆ ಇದರ ಅನುಸಾರ ವಾಸ್ತುವಿನಲ್ಲಿ ಏನಾದ್ರೂ ಗಮನಿಸಬೇಕಾದಂತಹ ಅಂಶಗಳೇನಾದ್ರೂ ಇದೆಯಾ ಅಂತದಿದ್ರೆ ಅದೇನೇನು ಅಂತ ಹೇಳಿ ಗುರುಜಿ. ನೋಡಿ, ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಈಗ ನೋಡಿ, ಜ್ಯೋತಿಷಕ್ಕೂ ವಾಸ್ತುಗೂ ಅವಿನಾಭಾವ ಸಂಬಂಧ. ಯಾವ ರೀತಿ ಅಂತಂದ್ರೆ ಜ್ಯೋತಿಷ ಕರ್ಮ ಸಿದ್ಧಾಂತದಲ್ಲಿ ಬರುವಂತದ್ದು, ವಾಸ್ತು ಪಂಚಭೂತಕ್ಕೆ ಬರುವಂತದ್ದು. ನಾನ್ ಮೊದಲೇ ಹೇಳ್ದಂಗೆ ಕೆಲವಾರು ಎಪಿಸೋಡ್ಗಳಲ್ಲಿ ಪ್ರತಿಯೊಂದು ದಿಕ್ಕಿಗೂ ಕೂಡ ಒಂದೊಂದು ಆಧಿಪತ್ಯ ಹೊಂದಿರುತ್ತೆ, ಒಂದೊಂದು ದೈವತೆ ಇರುತ್ತೆ, ಒಂದೊಂದು ಗ್ರಹಗಳಿರುತ್ತೆ. ಉದಾಹರಣೆಗೆ ಉತ್ತರಕ್ಕೆ ಇರುವಂತದ್ದು ಬುಧ, ಈಶಾನ್ಯಕ್ಕೆ ಗುರು, ಮತ್ತೆ ಪೂರ್ವಕ್ಕೆ ಇರುವಂತದ್ದು ಸೂರ್ಯ, ಆಗ್ನೇಯಕ್ಕೆ ಇರುವಂತದ್ದು ಶುಕ್ರ, ಮತ್ತೆ ದಕ್ಷಿಣಕ್ಕೆ ಇರುವಂತದ್ದು ಮಂಗಳ ಗ್ರಹ, ನೈಋತ್ಯಕ್ಕೆ ಇರುವಂತದ್ದು ರಾಹು ಗ್ರಹ, ಪಶ್ಚಿಮಕ್ಕೆ ಇರುವಂತದ್ದು ಶನೇಶ್ವರರು, ವಾಯುವ್ಯಕ್ಕೆ ಇರುವಂತದ್ದು ಚಂದ್ರ. ಸೊ ಈ 8 ಅಷ್ಟ ದಿಕ್ಕುಗಳು ಅಂದ್ರೆ ಪ್ರಮುಖ 4 ದಿಕ್ಕುಗಳು, ಉಳಿದಿರುವಂತದ್ದು 4 ಉಪ ದಿಕ್ಕುಗಳು ಅಂತ ಹೇಳ್ತೀವಿ. ಆ ದಿಕ್ಕುಗಳಲ್ಲಿ 4 ಉಪ ದಿಕ್ಕುಗಳಲ್ಲಿ ವಿಶೇಷವಾಗಿ ಈಶಾನ್ಯಕ್ಕೆ ಸಂಬಂಧಪಟ್ಟಂತದ್ದು ಕೇತು ಗ್ರಹ ಇರ್ತಾರೆ ಮತ್ತು ನೈಋತ್ಯಕ್ಕೆ ಸಂಬಂಧಪಟ್ಟಂತದ್ದು ರಾಹು ಗ್ರಹ ಇರ್ತಾರೆ. ಸೊ ನಾವು ಕೆಲವಾರು ನಮ್ಮ ವಾಸ್ತು ಎಪಿಸೋಡ್ಗಳಲ್ಲಿ ಚರ್ಚಿಸಿದ ಹಾಗೆ ಇಲ್ಲಿ ಏನಾಗುತ್ತಂದ್ರೆ ವಾಸ್ತು ಪ್ರಕಾರವಾಗಿ ಮನೆ ಇರಬೇಕು, ಅದರ ಒಂದು ಎಫೆಕ್ಟ್ಸ್ ಚೆನ್ನಾಗಿ ಬರಬೇಕು ಅಂತಂದ್ರೆ ರಾಹು ಇರುವಂತ ಮೂಲೆ ಅಂದ್ರೆ ಕುಬೇರ ಮೂಲೆ ಅಂತ ಕೆಲವೊಬ್ರು ಹೇಳ್ತಾರೆ, ನೈಋತ್ಯ ದಿಕ್ಕು, ಅಲ್ಲಿ ಹೆಚ್ಚಾಗಿ ಕ್ಲೀನ್ ಆಗಿ ಇಟ್ಕೊಳ್ಳಿ, ಹೆಚ್ಚಾಗಿ ಭಾರವಾದ ವಸ್ತುಗಳನ್ನ ಇಡಿ. ಕೆಲವೊಬ್ರು ಗೊತ್ತಿರ್ಲಾರ್ದಂಗೆ ಏನೋ ಒಂದು ಸಮಸ್ಯೆಗಳು ಮಾಡ್ಕೊಳ್ಳುವಂಥದ್ದು, ಮನೆಯನ್ನು ಗಲೀಜಾಗಿ ಇಟ್ಕೊಳ್ಳುವಂಥದ್ದು, ಅಲ್ಲಿ ಏನೋ ಬಾತ್ರೂಮ್ಗಳು ಇರುವಂತದ್ದು, ಅದು ಕೂಡ ಸಮಸ್ಯೆಗಳು ಕೊಡುತ್ತೆ. ವಿಶೇಷವಾಗಿ ಮೇಷರಾಶಿಯವರಿಗೆ ಈ ರಾಹು ಕೇತುವಿನ ಗೋಚಾರ ಆ ಸಮಯದಲ್ಲಿ, ಮತ್ತು ಅಲ್ಲಿ ಏನ್ ಕಲರ್ ಹಾಕಿದೀರಾ ನಿಮ್ಮ ನೈಋತ್ಯಕ್ಕೆ ಸಂಬಂಧಪಟ್ಟಂತದ್ದು, ಯಾರೋ ಗೊತ್ತಿರುತ್ತಂಗೆ ರೆಡ್ ಕಲರ್ ಹಾಕಿರ್ತಾರೆ ಅಥವಾ ಪಿಂಕ್ ಕಲರ್ ಹಾಕಿರ್ತಾರೆ, ಅದನ್ನ ಆದಷ್ಟು ಈ ಎಪಿಸೋಡ್ ಮೂಲಕ ಆದ್ರೂ ಕೂಡ ನಿಮ್ಮ ಮನೆಯ ಮೇಷರಾಶಿಯವರು ನಿಮ್ಮ ಮನೆಯ ಆ ಒಂದು ಕೋಣೆಯನ್ನು ಕೋಣೆ ಅಥವಾ ಅಂದ್ರೆ ಕೋಣೆ ಅಂದ್ರೆ ನಾನು ಹೇಳ್ತಿರೋದು ದಿಕ್ಕುಗಳ ಆಧಾರಿತವಾಗಿದೆ, ಆಂಗಲ್ ಅಂತ ತಗೊಂತೀವಿ. ಸೊ ಆ ಒಂದು ಆಂಗಲ್ ಅಲ್ಲಿ ಅಂದ್ರೆ ಇಲ್ಲಿ 270 ಡಿಗ್ರಿ ನೈಋತ್ಯ ಕೋಣೆಯಲ್ಲಿ ಇರುವಂತ 270 ಡಿಗ್ರಿಯಲ್ಲಿ ಇರುವಂತ ಕಲರ್ಸ್ ನ ನೀವು ಸ್ವಲ್ಪ ಚೆಕ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಆದಷ್ಟು ಕ್ಲೀನ್ ಆಗಿಡಿ, ನೀಟ್ ಆಗಿಡಿ, ಭಾರವಾದ ವಸ್ತುವನ್ನು ಇಡಿ ಅಂತ ಹೇಳ್ತೀವಿ. ಆಮೇಲೆ ಅಲ್ಲಿ ಏನೇ ಆದಷ್ಟು ಇದಕ್ಕೇನೋ ಸಿಂಪಲ್ ಪರಿಹಾರ ಮೇಷರಾಶಿಯವರಿಗೆ ಅಲ್ಲಿಲ್ಲ, ಈಗ ಆಲ್ರೆಡಿ ನಾವೇನೋ ಬೇರೆ ಇಟ್ಟಿದೀವಿ ಅಂತಂದ್ರೆ ಒಂದು ಹಳದಿ ಬಲ್ಬ್ ಅನ್ನ ಉರಿಸಿ ಅಂತ ಹೇಳ್ತೀವಿ. ಒಂದು ಚಿಕ್ಕದಾಗಿರುವಂತ ಒಂದು 0 ಬಲ್ಬ್ ಅಂತ ಹೇಳ್ತೀವಲ್ಲ, ಅದನ್ನ ಯಥೇಚ್ಛವಾಗಿ 24 hours ಆನ್ ಇರೋ ತರ, ಅಕಸ್ಮಾತ್ ಆಗಿ ನಿಮ್ಗೆ ಅಲ್ಲಿ ಎಲ್ಲೂ ಬಲ್ಬ್ ಉರ್ಸಕ್ಕೆ ಒಂದು ಏನೇ ವ್ಯವಸ್ಥೆಗಳಿಲ್ಲ ಅಂದ್ರೂ ಕೂಡ ನಿಮ್ಗೆ ಗೊತ್ತಿರುವಂತ ಎಲೆಕ್ಟ್ರಿಷಿಯನ್ ನ ಕರೆಸಿ ಅಲ್ಲೊಂದು ಹೋಲ್ಡರ್ ತರ ಮಾಡಿಸ್ಕೊಂಡು ಹಳದಿ ಯಾವಾಗ್ಲೂ 24 hours ಹಳದಿ ಬಣ್ಣದ ಒಂದು ಬಲ್ಬ್ ಅನ್ನ ಉರಿಸಿ. ಅದರಿಂದ ನಿಮ್ಮ ಮೇಷರಾಶಿಯವರಿಗೆ ಏನಾದ್ರೂ ರಾಹುವಿನಿಂದ ಈ 18 ತಿಂಗಳ ಕಾಲ ತೊಂದರೆ ಆಗ್ತಿತ್ತು ವಾಸ್ತು ಪ್ರಕಾರದಲ್ಲಿ ಅಂದ್ರೆ ಅದು ಬ್ಯಾಲೆನ್ಸ್ ಆಗ್ತದೆ. ಓಕೆ ಗುರುಜಿ, ಇದಕ್ಕೆಲ್ಲ ಋಣಾತ್ಮಕ ಪರಿಹಾರಗಳಂತ ಏನೇನ್ ಹೇಳಿದ್ರಿ, ಅದಕ್ಕೆ ಪರಿಹಾರ ಕ್ರಮಗಳಂತ ಏನಾದ್ರು ಇದೆಯಾ ಗುರುಜಿ? ಖಂಡಿತ. ನೋಡಿ, ಋಣಾತ್ಮಕ ಎಫೆಕ್ಟ್ಸ್ ಏನಂತ ಹೇಳ್ತೀವಿ, ನಾವು ರಾಹು ವಿಚಾರವಾಗಿ ನೋಡ್ತಾ ಬಂದ್ವಿ. ಕೇತು ವಿಚಾರವಾಗಿ ಈಶಾನ್ಯ ದಿಕ್ಕು ಅಥವಾ ಈಶಾನ್ಯ ಮೂಲೆ ಅಂತ ಹೇಳ್ತೀವಿ. ಈಶಾನ್ಯ ಬಂದು ಜಲತತ್ವ ಅಂತ ಹೇಳ್ತೀವಿ. ಸೊ ಜಲಕ್ಕೆ ಸಂಬಂಧಪಟ್ಟಂತದ್ದು ಋಣಾತ್ಮಕತೆ ಏನಾದ್ರು, ಅಲ್ಲಿ ಏನಾದ್ರು ಅನ್ಕ್ಲೀನ್ ಇದ್ರೆ ಅಥವಾ ಅಲ್ಲಿ ಏನಾದ್ರು ನೆಗೆಟಿವ್ ಕಲರ್ಸ್ ಇದ್ರೆ, ಹೇಗೆ ನಾವು ನೈಋತ್ಯಕ್ಕೆ ಹೇಳುತ್ತಲ್ಲ ಹಳದಿ ಬಣ್ಣ ಆಗಿರ್ಬೋದು, ಮತ್ತೆ ಅಲ್ಲಿ ಗ್ರೇ ಕಲರ್ ಆಗಿರ್ಬೋದು, ಅದು ಒಳ್ಳೇದು. ಯಾರೋ ಗೊತ್ತಿದ್ದಂಗೆ ಈಶಾನ್ಯದಲ್ಲಿ ಬೇರೆ ಕಲರ್ಸ್, ಡಾರ್ಕ್ ಕಲರ್ಸ್ ಆಗಿರ್ಬೋದು, ಕಪ್ಪು ಬಣ್ಣ ಆಗಿರ್ಬೋದು, ಬೂದು ಬಣ್ಣ ಆಗಿರ್ಬೋದು, ಆ ಕಲರ್ಸ್ ಇದ್ರೆ ಚೇಂಜ್ ಮಾಡಿಸಿ ಅಂತ ಹೇಳ್ತೀವಿ. ಆದಷ್ಟು ಒಂದು ಹೆಚ್ಚು ನೀಲಿ ಬಣ್ಣದ ಒಂದು ಬಲ್ಬ್ ಅನ್ನ ಈಶಾನ್ಯ ಭಾಗದಲ್ಲಿ ದಿನನಿತ್ಯಲೂ ಉರಿಸಿ ಅಂತ ಹೇಳ್ತೀವಿ. ಇದರಿಂದ ಕೂಡ ಏನಾದ್ರೂ ನೆಗೆಟಿವ್ ಎಫೆಕ್ಟ್ಸ್ ಇದ್ರೆ ನಿಮ್ಗೆ ದೂರ ಆಗುತ್ತೆ. ಮತ್ತೆ ಈಶಾನ್ಯದಲ್ಲಿ ಆದಷ್ಟು ಹೆಚ್ಚು ಕ್ಲೀನ್ ಆಗಿಡಿ. ಅಲ್ಲಿ ಧ್ಯಾನ, ಪ್ರಾಣಾಯಾಮ, ಯೋಗ, ನಿಮ್ಗೆ ಏನು ಪಾಸಿಟಿವಿಟಿ ಶಕ್ತಿ ಅಂತ ಹೇಳ್ತೀವಿ ಅಲ್ಲಿ ನಿಮ್ಗೆ ಸಿಗುವಂತದ್ದು, ಅದನ್ನ ಯಥೇಚ್ಛವಾಗಿ ಹೀರ್ಕೊಂಡ್ರೆ ಇಲ್ಲೇನಾಗುತ್ತೆ ಅಂದ್ರೆ ವಾಸ್ತುವಿನಲ್ಲಿ ಈ ಅಂಶದ ವಿಚಾರವಾಗಿ ವಿಶೇಷವಾಗಿ ಮೇಷರಾಶಿಯವರು ರಾಹು ಕೇತುವಿನ ಬದಲಾವಣೆ ವಿಚಾರವಾಗಿ ಇದನ್ನ ಫಾಲೋ ಮಾಡಬಹುದು. ಓಕೆ ಗುರುಜಿ, ಇಷ್ಟೊತ್ತು ಕೂಡ ನಮ್ ಜೊತೆ ಇದು ಛಾಯಾಗ್ರಹಗಳಾದ ರಾಹು ಮತ್ತೆ ಕೇತುವಿನ ಪ್ರಭಾವ ದ್ವಾದಶ ರಾಶಿಗಳ ಮೇಲೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ, ಜೊತೆಗೆ ಮೇಷರಾಶಿಯವರಿಗೆ ಅಂದ್ರೆ ಮೇ 18ನೇ ತಾರೀಕು ಕೂಡ ರಾಹು ಮತ್ತೆ ಕೇತುವಿನ ಪ್ರಭಾವ ಸಂಚಲನ ಆಗ್ತಾ ಇರುವಂತದ್ದು, ಬದಲಾವಣೆ ಆಗ್ತಾ ಇರುವಂತದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ಇವತ್ತಿನ ಪಂಚಾಂಗದ ತಿಥಿ, ದಿನದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಈ ಒಂದು ಮಹತ್ತರ ವಿಚಾರ ಅಂದ್ರೆ ಈ ತಿಂಗಳ 18ನೇ ತಾರೀಕು ಏನು ರಾಹು ಮತ್ತೆ ಕೇತುವಿನ ಸಂಚಾರ ಆಗ್ತಾ ಇದೆ, ಇದರಿಂದ ಯಾವೆಲ್ಲ ರಾಶಿಗಳಿಗೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಬಹುದು, ಅದರಲ್ಲೂ ಕೂಡ ಮೇಷರಾಶಿಯವರಿಗೆ ಯಾವ ರೀತಿಯಾದಂತಹ ಪ್ರಭಾವ ಬೀರುತ್ತೆ ಅಂತ ಹೇಳಿ ಗುರೂಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಪರಿಹಾರ ಕ್ರಮಗಳು ಅಂತ ಹೇಳಿ ಕೂಡ ಎಲ್ಲದಕ್ಕೂ ಇದ್ದೇ ಇರುತ್ತೆ, ಅದನ್ನ ನೀವು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.